ಚನ್ನಗಿರಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಜಯಂತಿಯನ್ನ ಕಾರ್ಯಕ್ರಮದ ಅಂಗವಾಗಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಮೆರವಣಿಗೆಗೆ ಕಾಂಗ್ರೆಸ್ ಮುಖಂಡ ಹೊದಿಗೆರೆ ರಮೇಶ್ ಚಾಲನೆಯನ್ನ ನೀಡಿದರು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಹೊದಿಗೆರೆ ರಮೇಶ್ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಸಂವಿಧಾನ ರಚಿತರಷ್ಟೇ ಅಲ್ಲ, ಸಮಾನತೆಯ ಪರ ಹೋರಾಟಗಾರರು. ಅವರು ತಮ್ಮ ಜೀವನವನ್ನೇ ಶೋಷಿತರು, ಹಿಂದುಳಿದವರು ಹಾಗೂ ಎಲ್ಲಾ ಜಾತಿ ಧರ್ಮದ ಜನರ ಒಳಿತಿಗಾಗಿ ಸಮರ್ಪಿಸಿಕೊಂಡಿದ್ದರು ಎಂದು ಹೇಳಿದರು. 12ನೇ ಶತಮಾನದಲ್ಲಿ ಜಗದ್ಗುರು ಬಸವೇಶ್ವರ ಅವರು ಜಾತಿ ವ್ಯವಸ್ಥೆ ನಿರ್ಮೂಲನೆಗಾಗಿ ನಡೆಸಿದ ಚಳವಳಿಗಳು ಅಂಬೇಡ್ಕರ್ ಅವರಿಗೆ ಪ್ರೇರಣೆಯಾದವು. ಬಸವಣ್ಣನವರ ಸಮಾನತೆ, ಕೆಲಸಕ್ಕೆ ಗೌರವ, ಮಾನವೀಯತೆ ಎಂಬ ತತ್ವಗಳನ್ನು ಅಳವಡಿಸಿಕೊಂಡು ಅಂಬೇಡ್ಕರ್ ಅವರು ಭಾರತಕ್ಕೆ ಶ್ರೇಷ್ಠ ಸಂವಿಧಾನವನ್ನ ನೀಡಿದ್ದಾರೆ ಎಂದು ಅವರು ವಿವರಣೆಯನ್ನ ನೀಡಿದರು. ಅವರು ಇನ್ನೂ ಮುಂದುವರೆದು, ಇಂದು ನಾವು ಅನುಭವಿಸ್ತಾ ಇರುವ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳು ಅಂಬೇಡ್ಕರ್ ಅವರ ದಿಟ್ಟ ಚಿಂತನೆಗಳ ಫಲ. ಆದರೆ ಹಕ್ಕುಗಳ ಜೊತೆಗೆ ಕರ್ತವ್ಯಗಳ ಅರಿವು ಕೂಡ ಈಕ್ವಲ್ ಮುಖ್ಯವಾಗಿದೆ. ಸಂವಿಧಾನದ ಮೌಲ್ಯಗಳನ್ನ ಎಲ್ಲೆಲ್ಲಿ ನಾವು ದುರ್ಬಳಕೆ ಮಾಡ್ತಾ ಇದ್ದೇವೆ ಎಂಬುದರ ಕುರಿತು ಚಿಂತನೆಯನ್ನ ನಡೆಸಬೇಕಿದೆ. ಇಂತಹ ಜಯಂತಿ ಕಾರ್ಯಕ್ರಮಗಳು ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಅತ್ಯಂತ ಅಗತ್ಯ ಎಂದು ತಿಳಿಸಿದರು. ಇನ್ನು ಅವರು ಸಮಾಜದಲ್ಲಿ ನಿಜವಾದ ಸಮಾನತೆ ಸಾಧಿಸಲು ಶಿಕ್ಷಣ, ಜಾಗೃತಿ ಮತ್ತು ಪರಸ್ಪರ ಗೌರವ ಅಗತ್ಯ. ಅಂಬೇಡ್ಕರ್ ಹಾಗೂ ಬಸವೇಶ್ವರರ ಆಶಯಗಳನ್ನು ಪಾಲಿಸಿದರೆ ಮಾತ್ರ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮವು ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ಸಂದೇಶವನ್ನ ಪ್ರತಿಧ್ವನಿಸುತ್ತಾ ಸಮಾನತೆಯ ಸಮಾಜ ನಿರ್ಮಾಣದ ಸಂಕಲ್ಪದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಬ್ಯೂರೋ ರಿಪೋರ್ಟ್, ದೇವರಾಜ್ ಕೆ ನೆಲ್ಲಿಹಂಕ್ಲು, ಪ್ರಜಾಪ್ರಭ ಟಿವಿ, ದಾವಣಗೆರೆ. ಇಂಥ ಒಂದು ಸಭೆಯಲ್ಲಿ ನಾವೆಲ್ಲ ಲಕ್ಷಾಂಗಟ್ಟಲೆ ಜನ, ಸಾವಿರಾರು ಜನ ಸೇರಿ ಸಭೆ ಮಾಡೋದಕ್ಕಿಂತ ಕೆಲವೇ ಬೆರಳೆಣಿಕೆಯಷ್ಟು ಜನ ಸೇರಿ ಚರ್ಚೆ ಮಾಡಿ ವಿಮರ್ಶೆ ಮಾಡಿಕೊಂಡು ಕೂತು ಒಬ್ಬರೊಬ್ಬರು ವಿಷಯವನ್ನು ಸಮಾಜಮುಖೇನ ಚಿಂತನೆ ಮಾಡ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ ಅಂತ ಅನ್ಕೋತೀನಿ. ನಾನು ಬಹಳಷ್ಟು ವೇದಿಕೆಗಳನ್ನ ನೋಡಿದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇದಿಕೆಗಳಲ್ಲಿ. ಯಾವತ್ತೂ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೋತೀವಿ, ಅದಕ್ಕೆ ಸರಿಸಮಾನ ಮಂತ್ರವಾಗಿ ಬರ್ತಕ್ಕಂಥದ್ದು ಹೆಸರು ಜಗಜ್ಯೋತಿ ಬಸವೇಶ್ವರ ಹೆಸರು. ನಾವು ನೀವೆಲ್ಲರೂ ಕಂಡಂಗೆ ಪರಮ ಪೂಜ್ಯರು ಹೇಳಿದ್ರು, 12ನೇ ಶತಮಾನಕ್ಕಿಂತ ಮುಂಚೆ ಶೋಷಿತರಲ್ಲಿ ಶೋಷಿತರಾಗಿ ಊರಿನೊಳಗಡೆ ಪುರಪ್ರವೇಶ ಮಾಡಬೇಕಂತ ಸಂದರ್ಭದಲ್ಲಿ ತಾನು ಉಗಿದ ಉಗುಳು ಕೆಳಗೆ ಬೀಳಬಾರ್ದು ಅಂತ ಕೊರಳಿ ಚಿಪ್ ಕಟ್ಕೊಂಡು, ನಾನು ಓಡಾಡಿದ ಹೆಜ್ಜೆ ಮಾಸ್ಬೇಕು, ಅವ್ರು ಉಳಿಬಾರ್ದು, ಅವ್ರ ಮೇಲೆ ಯಾರು ಕೂಡ ಓಡಾಡಬಾರ್ದು ಅಂತಕ್ಕಂಥ ಒಂದು ನಿರ್ಬಂಧನೆಯಿಂದ ಬೆನ್ನಿಗೆ ಬರಲನ್ನು ಕಟ್ಕೊಂಡು, ನನ್ನ ನೆರಳು ಇನ್ನೊಬ್ಬರ ಮೇಲೆ ಬೀಳಬಾರ್ದು ಅಂತೇಳಿ ಮಠ ಮಧ್ಯಾಹ್ನ ಮಾತ್ರ ಪುರಪ್ರವೇಶ ಮಾಡ್ತಾ ರಂಗ ಬಂದೆ, ಲಿಂಗ ಬಂದೆ, ಕೆಂಚ ಬಂದೆ, ಮಾರ ಬಂದೆ ಅಂತ ಹೇಳ್ಕೊಂತಕ್ಕಂಥ ಪರಿಸ್ಥಿತಿಯನ್ನ ಹೋಗಲಾಡಿಸಿದಂಥ ಮಹಾಶಯ ಜಗಜ್ಯೋತಿ ಬಸವೇಶ್ವರರು. ಅವರು ಹುಟ್ಟನೆ ಮನೇಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನನ್ನ ಪರಮ ಪೂಜ್ಯರು ಹೇಳ್ತಾರೆ ಅಂತ ಮಾಡಿ ಹುಟ್ಟನೆ ಲಿಂಗಭೇದದ ವಿರುದ್ಧ ಅವರ ತಂದೆ ತಾಯಿಯನ್ನೇ ಧಿಕ್ಕರಿಸಿ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಮನೆಯಿಂದ ಹೊರಗೆ ಬಂದಂತ ಪುಣ್ಯಾತ್ಮ. ಬಹಳಷ್ಟು ಚೆನ್ನಾಗಿ ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಟ್ಟರು ಅಂತಕ್ಕಂಥ ಮನಸ್ಸಿನ ಭಾವನೆ ಬಹಳಷ್ಟು ಜನರಿಗೆ ಹಿಂದೆ ಇತ್ತು. ಬರ್ತಾ ಸುಧಾರಣೆ ಆಗಿದೆ, ಅದು ಮುಂದೆ ಹೇಳ್ತೀನಿ. ಜಗಜ್ಯೋತಿ ಬಸವೇಶ್ವರರು ಆ ದಿನಗಳಲ್ಲಿ 12ನೇ ಶತಮಾನದಲ್ಲಿ ಲಿಂಗಭೇದದ ವಿರುದ್ಧ, ಜಾತಿ ಭೇದದ ವಿರುದ್ಧ, ಧರ್ಮ ಭೇದದ ವಿರುದ್ಧ ಹೋರಾಟ ಮಾಡಿ ಜಾತಿ ಪದ್ಧತಿಯನ್ನೇ ಹೋಗಲಾಡಿಸ್ಬೇಕಂತೇಳಿ ನಶಿಸಿ ಹೋಗ್ಬಿಡ್ಬೇಕು, ಜಾತಿ ಉಳಿದಿರಬಾರ್ದು, ಅಸಮಾನತೆ ಇರಬಾರ್ದು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಕೂಡ ಸಮಾನರಾಗಿರ್ಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ವಿಶೇಷವಾದ ಧರ್ಮವನ್ನು ರಚನೆ ಮಾಡಿ ಎಲ್ಲಾ ಜಾತಿ ಪದ್ಧತಿಗಳನ್ನು ನಾಶ ಆಗಲಿ ಅಂತ ಆಶಿಸ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ವಿಶ್ವಗುರು ಬಸವಣ್ಣವರು.
ಏನು ಇವರು ಅಂಬೇಡ್ಕರ್ ಜಯಂತಿನಲ್ಲಿ ಬಸವಣ್ಣವ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಂತ ಇಲ್ಲೇ ಇರಪ್ಪ. ಇವತ್ತು ನಾವೇನಾದ್ರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಏನು ಈ ದೇಶದಲ್ಲಿ ಸಾಕಷ್ಟು ಜನ ಹುತಾತ್ಮರು ನಮಗೆ ಸ್ವತಂತ್ರನ ತಂದುಕೊಟ್ಟಂತ ಸಂದರ್ಭದಲ್ಲಿ ಇವತ್ತೇನು ನಾವು ಪ್ರತಿಜ್ಞೆಯನ್ನ ಮಾಡಿದ್ವಿ, ಭಾರತದ ಸಂವಿಧಾನದ ಪೀಠಿಕೆಯನ್ನ ಓದಿದ್ವಿ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಾನೂನಿನ ರೂಪದಲ್ಲಿ ನಮ್ಮ ಕೈಗೆ ತಂದುಕೊಟ್ಟು ನಮ್ಮ ದೇಶದಲ್ಲಿರ್ತಕ್ಕಂಥ ಸಕಲ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ನಮ್ಮ ಹಕ್ಕುಗಳನ್ನು ನಾವು ಹೊಂದಿ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರ ಒಟ್ಟಿಗೆ ಅದರ ಮೂಲ ಆಶಯಗಳೆಲ್ಲವೂ ಕೂಡ ಜಗಜ್ಯೋತಿ ಬಸವೇಶ್ವರ. ಜಗಜ್ಯೋತಿ ಬಸವೇಶ್ವರರ ಅಂತಿಮ ದಿನಗಳನ್ನ ನೀವೆಲ್ಲ ಬಹಳ ಚೆನ್ನಾಗಿ ಓದಿದ್ದೀವಿ. ದುಃಖದ ಸಂಗತಿ, ಅವರ ದೇಹ ಕೊಳತೋಗಿದೆ, ಮಣ್ಣಲ್ಲಿ ಸೇರೋಗಿದೆ. ಎಷ್ಟು 100 ವರ್ಷ 900 ವರ್ಷಗಳು ದಾಟಿದ್ರು ಕೂಡ ಅವ್ರ ಹೆಸರು ಕೊಡ್ತಿಲ್ಲ. ಕಾರಣ ಅವರ ಚಿಂತನೆಗಳು. ಸುಮಾರು 150 ವರ್ಷ ಅವರ ಅನುಭವ ಮಂಟಪದಲ್ಲಿದ್ದಂತಹ ಶರಣರನ್ನೆಲ್ಲರೂ ಒಟ್ಟಿಗೆ ಸೇರಿಸಿ ರಚಿಸಿದಂಥ ವಚನ ಸಾಹಿತ್ಯಗಳನ್ನ ಸುತ್ತಾಕ್ತಾರೆ. ಅಳಿಗಳಿದ ವಚನಗಳನ್ನ ಇಟ್ಕೊಂಡು ಇವತ್ತಿನವರೆಗೂ ಕೂಡ ಜಗಜ್ಯೋತಿ ಬಸವೇಶ್ವರರ ಹೆಸರು ಜೀವಂತವಾಗಿದೆ ಅಂದ್ರೆ ನಿಜವಾಗ್ಲೂ ಕೂಡ ಅವ್ರ ಜೊತೆಗಿದ್ದಂತ ಶರಣರು ಎಲ್ಲರೂ ಕೂಡ ರಚಿಸಿದಂತಹ ವಚನ ಸಾಹಿತ್ಯ ಮೂಲ ಪ್ರತಿಗಳು ನಮ್ಮ ಕೈಗೆ ಸಿಕ್ಕರೆ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬರ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗಜ್ಯೋತಿ ಬಸವೇಶ್ವರ ಸಂಪೂರ್ಣ ಆಶಯಗಳನ್ನ ನಮ್ಮ ಕೈಗೆ ತಂದುಕೊಡ್ತಕ್ಕಂಥ ಕೆಲಸ, ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಬದುಕು ಬಹಳ ನಿಕೃಷ್ಟವಾಗಿತ್ತು ಅಂತಕ್ಕಂಥದ್ದನ್ನ ಎಲ್ಲರೂ ಇಲ್ಲಿ ಹೇಳಿದ್ದಾರೆ. ಅವ್ರ ಹೋರಾಟ, ಅವರ ಚಿಂತನೆ ಎಷ್ಟು ವಿಶಾಲವಾಗಿತ್ತು ಅಂದ್ರೆ ಎಲ್ಲ ಜಾತಿಗಳಿಗೂ ಹಕ್ಕನ್ನು ಕೊಡಬೇಕು, ಎಲ್ಲ ಲಿಂಗಗಳಿಗೂ ಹಕ್ಕನ್ನು ಕೊಡಬೇಕು, ಈ ದೇಶದಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾನೂನು ಕೊಡ್ಬೇಕಂತೇಳಿ ಹಗಲು ರಾತ್ರಿ ಶ್ರಮಿಸಿ ಬೇಕನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ದುರ್ದೈವ, ನಾವು ಎಷ್ಟು ಮಟ್ಟಿಗೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾನೂನುಗಳನ್ನ ಸಮರ್ಪಕವಾಗಿ ಬಳಕೆ ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ದುರ್ಬಳಕೆ ಮಾಡ್ತಾ ಇದ್ದೀವಿ, ಅದು ಕೂಡ ಚರ್ಚೆಗೆ ಬರಬೇಕು. ಇವತ್ತು ಶ್ರೇಣೀಕೃತ ಸಮಾಜ ಅಂತಕ್ಕಂಥದ್ದು ಈ ವೇದಿಕೆಯಲ್ಲಿ ಒಂದು ವಿಷಯ ಪ್ರಸ್ತಾಪ ಆಯಿತು. ಶ್ರೇಣೀಕೃತ ಸಮುದಾಯ ಇವತ್ತು ಕೂಡ ಪ್ರಸ್ತುತ ನಾವು ಅನುಭವಿಸ್ತಾ ಇದ್ದೀವಿ. ಈ ಶ್ರೇಣೀಕೃತ ಸಮುದಾಯ ನಿರ್ಮೂಲನೆ ಆಗಬೇಕು, ಸಮ ಸಮಾಜ ನಿರ್ಮೂಲನೆ ಆಗ್ಬೇಕಂದ್ರೆ ಕಾನೂನು 100% ಅನುಷ್ಠಾನ ಆಗಬೇಕು, ಕಾನೂನಿನ ತಿಳುವಳಿಕೆ ಬರಬೇಕು, ಜಾಗೃತಿ ಬರಬೇಕು. ಅದೆಲ್ಲ ಆಗ್ಬೇಕಂದ್ರೆ ಇವತ್ತು ಏನು ಯುವಕರು ಸೇರಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಹಿಂದೆ 100 ಕಾರ್ಯಕ್ರಮಗಳು ಆಗಿದ್ದಾರೆ, ನಮ್ಮ ಹಿರಿಕರೆಲ್ಲ ಮಾಡಿದ್ದಾರೆ, ನಾವು ಕೂಡ ಮಾಡಿದ್ವಿ. ವೀರೇಶ್ ನಾಯ್ಕರು, ನಾವು, ಪೆಟ್ರೋಲ್ ಬಂಕ್ ನಾಗರಾಜಣ್ಣ ಎಲ್ಲರೂ ಸೇರಿ ಲಕ್ಷ ಖರ್ಚು ಮಾಡಿ ಇಡೀ ಟೌನ್ನೇ ನೀಲಿಮಯ ಮಾಡಿದ್ವಿ. ಆದ್ರೆ ಈ ಕಳೆದ 10 ವರ್ಷಗಳಿಂದ ಇತ್ತೀಚೆಗೆ ಜಗಜ್ಯೋತಿ ಬಸವೇಶ್ವರರು ಮತ್ತೆ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯದವ್ರಿಗೆ ಹತ್ರ ಆಗ್ತಿದ್ದಾರೆ. ಸಂತೋಷವಂತ ವಿಚಾರ. ಹೆಚ್ಚಿನದಾಗಿ ಯುವ ಪೀಳಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಚಿಂತನೆಗಳನ್ನ ತಿಳ್ಕೋಬೇಕು, ಓದಬೇಕು ಅಂತಕ್ಕಂಥ ಆಸಕ್ತಿಯನ್ನ ರೂಢಿಸ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ನಿಜವಾಗೂ ಕೂಡ ನಮ್ಮೆಲ್ಲರಿಗೂ ಸಂತೋಷವಂತ ವಿಚಾರ. ಇವತ್ತು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಮೊನ್ನೆ ಮಲ್ಲಿಕಾರ್ಜುನ್ ಜ್ಞಾಪಕ ಮಾಡಿದ್ವಿ. ನಾನು ಅಲ್ಲಿ ಅದು ಕೇಶವ ಏನೋ ಟ್ರಸ್ಟ್ ಅಂತ ಮಾಡಿದ್ದಾರೆ, ಕೇಶವ